ಆಲ್ ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೋ ಲಾಗ್. ಇವತ್ತು ನಮ್ಮ ವಿಡಿಯೋದಲ್ಲಿ ಆರೋಗ್ಯದ ಕಣಜ ಅಂತಾನೆ ಕರೆಯುವಂತ ಒಂದು ಸೊಪ್ಪಿನ ಬಸ್ಸಾರನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಯಾರಿಗಾದ್ರೂ ಇಷ್ಟ ಆದ್ರೆ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ಆಲ್ ಯಾರೆಲ್ಲ ನೋಡ್ತೀರಾ ನಮ್ಮ ವಿಡಿಯೋನ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಈ ಸೊಪ್ಪನ್ನ ತರಿಸ್ಕೊಂಡು. ಬಿಕಾಸ್ ಈ ಸೊಪ್ಪಲ್ಲಿ ಇದೆ ಆಂಟಿ ಆಕ್ಸಿಡೆಂಟ್. ನಿಮಗೆ ಗೊತ್ತಿದೆ ಅಲ್ವಾ ಆಂಟಿ ಆಕ್ಸಿಡೆಂಟ್ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಆಂಟಿ ಆಕ್ಸಿಡೆಂಟ್ಸ್ ಇದೆ ಆ್ಯಂಡ್ ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಕಾಲು ನೋವು, ಕೈ ನೋವು ಏನೆಲ್ಲ ಇದ್ರೂ ಇದರ ಜ್ಯೂಸ್ ಕೂಡ ಕುಡಿಬೋದು, ಬಸ್ಸಾರು ಮಾಡ್ಬೋದು, ಸೊಪ್ಪು ಕೂಡ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ವೆರೈಟಿ ಆಫ್ ಮೆನು ಇದೆ ಇದರಲ್ಲಿ. ಮತ್ತು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ನೂ ಒಂದು ಏನಪ್ಪ ಅಂಶ ಅಂತ ಅನ್ನೋದಾದರೆ ವಿಟಮಿನ್ ಎ ಇದೆ. ಇದು ನಮ್ಮ ಕಣ್ಣು ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು. ಅಲಾಂಗ್ ವಿತ್ ದಟ್ ನಮ್ಮ ಬ್ಲಡ್ ಪ್ರೆಷರನ್ನು ಹತೋಟಿಯಲ್ಲಿಡುತ್ತೆ. ಇಟ್ ಮೀನ್ಸ್ ನಮ್ಮ ಬ್ಲಡ್ ಪ್ರೆಷರ್ ಹೈ ಆಗಿ ಫ್ಲೋ ಆಗದೆ ಇರೋ ಥರ ಇದು ತಡೆಗಟ್ಟುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಹಾರ್ಟಿಗೂ ಕೂಡ ಒಳ್ಳೆಯದು. ಹಾಗಾಗಿ ಈ 9 ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ನಾವು ಆರೋಗ್ಯದ ಕಣಜ ಅಂತ ಹೇಳಿ ಕರಿತೀವಿ. ನಾವಲ್ಲ, ಎಲ್ಲರೂ ಅದನ್ನು ಹಾಗೇನೆ ಕರೆಯೋದು. ಯಾವುದಪ್ಪ ಅದು ಅಂತ ಯೋಚನೆ ಮಾಡ್ತೀರಾ? ಕಮ್ ಐ ಶೋ ಯು. ಇದೇ ಅದು ನುಗ್ಗೆ ಸೊಪ್ಪು. ಓಕೆ, ಮೋರಿಂಗಾ ಲೀವ್ಸ್ ಅಂತ ಕರಿತೀವಿ ಇದನ್ನ. ಇದರ ಹೆಲ್ತ್ ಬೆನಿಫಿಟ್ಸ್ ಇಂದಾಗಿ ಇದನ್ನ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ. ಇದು ಮಾತ್ರ ಅಲ್ಲ, ಇದರದ್ದು ಹೂವು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಹೂವಿಂದು ಜ್ಯೂಸ್ ಮಾಡಿ ಕುಡಿತಾರೆ. ಇದನ್ನ ಆಬ್ವಿಯಸ್ಲಿ ನಾವು ಡೈರೆಕ್ಟ್ ಆಗಿ ಚಟ್ನಿನೂ ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಸೊಪ್ಪು ಕೂಡ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ಬಸ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಈ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ ಅಂತ ಹೇಳಿ. ನೋಡ್ತಾ ಇರೋರು ದಯವಿಟ್ಟು ಇಫ್ ಪಾಸಿಬಲ್ ಮಾಡಿಕೊಂಡು ತಿನ್ನಿ. ಅಟ್ಲೀಸ್ಟ್ 2-3 ಮಂತ್ಸಿಗೆ ಒಂದ್ಸಾದ್ರೂ ಈ ನುಗ್ಗೆ ಸೊಪ್ಪನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಇಟ್ಸ್ ಮೋರ್ ಹೆಲ್ತ್ ಬೆನಿಫಿಟ್ಸ್. ಎಸ್, ಇಷ್ಟ ಆದರೆ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ನಮ್ಮ ವಿಡಿಯೋಸ್ನ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಹಾಗಿದ್ರೆ ಈ ಒಂದು ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಮಾಡಲಿಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡಿ. ಈ ಒಂದು ಬಸ್ಸಾರ್ಗೆ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದು ನುಗ್ಗೆ ಸೊಪ್ಪು. ಓಕೆ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಮತ್ತು ಒಂದು ದೊಡ್ಡ ಸೈಜ್ದು ಟೊಮ್ಯಾಟೊ, ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ, ಅದರೊಟ್ಟಿಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಅದರ ಜೊತೆ ಹಸಿಮೆಣಸಿನಕಾಯಿ, ಇದ್ರ ಜೊತೆ ಉಪ್ಪು, ಖಾರ, ಅರಿಶಿನ, ಜೀರಿಗೆ, ಸಾಸಿವೆ ಇದೆಲ್ಲನೂ ನಿಮಗೆ ಗೊತ್ತೇ ಇದೆ. ಬನ್ನಿ ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಮೊದಲು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ಚೊಂಬಷ್ಟು ನೀರು ಹಾಕೊಳ್ಳೋಣ. ಅಂದರೆ ಇದಕ್ಕೆ ನುಗ್ಗೆ ಸೊಪ್ಪು ಜೊತೆ ಮೇಯ್ನ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದ್ರೆ ಬೇಳೆ. ಓಕೆ, ಅದೇ ಹೆಸರು ಕಾಳಲ್ಲಾದರೂ ಮಾಡ್ಬೋದು, ತೊಗರಿ ಬೇಳೆಲ್ಲಾದರೂ ಮಾಡ್ಬೋದು. ಆ್ಯಕ್ಚುಲಿ ನಾನು ತೊಗರಿ ಬೇಳೆಲ್ಲ ಮಾಡ್ತೀನಿ ಆಲ್ಮೋಸ್ಟ್. ಎಸ್, ನೋಡಿ ಇಲ್ಲಿ ಇದು ತೊಗರಿಬೇಳೆ ನೆನೆಸ್ಕೊಂಡಿದ್ದೆ ನಾನು. ಒಂದು 4 hours ನೆನೆಸಿದ್ದೀನಿ. ನೆನೆಸಿರೋಂಥ ತೊಗರಿಬೇಳೆ ಡೈರೆಕ್ಟ್ ಕೂಡ ತೊಗೊಂಡು ನೀವು ಕುಕ್ಕರಿಗೆ ಹಾಕ್ಬೋದು. ಆದರೆ ಅದು ಬೇಗ ಬೆಂದೋಗಲ್ಲ, ಬೇಗ ಬಾಯ್ಲ್ ಆಗಲ್ಲ ಅನ್ನೋ ರೀಸನ್ಗೆ ನಾನು ಇದನ್ನು ನೆನೆಸಿದ್ದೀನಿ. ಕುಕ್ಕರಲ್ಲಿ ಕೂಡ ಹಾಕ್ಬೋದು, ಬಟ್ ಆದರೆ ತುಂಬ ಮೆತ್ತಗಾಗುತ್ತೆ. ಸೊ ಕುಕ್ಕರ್ ಬೇಡ ಇದಕ್ಕೆ. ಹಾಗೆ ನಾವು ಸಾಂಬಾರು ಮಾಡ್ತೀವಪ್ಪ ಅಂದರೆ ಕುಕ್ಕರ್ ದಟ್ ಈಸ್ ಓಕೆ. ಈಗ ಬಸ್ಸಾರು ಮಾಡಬೇಕಲ್ವಾ, ಸೊ ಅದು ಸ್ವಲ್ಪ ಕಾಳೆಲ್ಲ ಚೆನ್ನಾಗಿದ್ರೇ ಚೆನ್ನಾಗಾಗುತ್ತೆ. ಸೊ ನಾನು ಇದನ್ನು ನೆನೆಸಿದ್ದೆ ಅಲ್ಲ, ನೀರನ್ನೆಲ್ಲ ಬಸ್ಕೊಂಡು ಬಂದೆ ನಾನು. ನೀರೆಲ್ಲ ಶೋಧಿಸಿ ತೆಗೆದೆ. ಇದು ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸರು ಕಾಳು ಕೂಡ ಇದೇ ಥರನೇ 4 to 6 hours ನೆನೆಸಿ ಯೂಸ್ ಮಾಡ್ಬೋದು. ಈಗ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಒಂದು ಕುದಿ ಬರಲಿ. ಬಂದ ಮೇಲೆ ಈ ನೆನೆಸಿರುವಂಥ ಬೇಳೆನ ಹಾಕೋಣ. ಫಸ್ಟು ಬೇಳೆ ಅಥವಾ ಹೆಸರು ಕಾಳು ಆಪ್ಷನಲ್, ವಾಟ್ ಯು ವಾಂಟ್ ನೀವು ಹಾಕ್ಕೊಳ್ಬೋದು. ಓಕೆ, ಇದು ನೀರು ಒಂದು ಕುದಿ ಬರಲಿ. ಅಲ್ಲಿವರೆಗೂ ನಾವು ಒಂದು ಮಸಾಲ ರುಬ್ಕೊಳ್ಳಿಕ್ಕಿದೆ ಇದು ಸಾಂಬಾರಿಗೆ, ಬಸ್ಸಾರಿಗೆ. ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಎಸ್, ಇವಾಗ ಈ ನೀರನ್ನು ಪಕ್ಕಕ್ಕೆ ಟ್ರಾನ್ಸ್ಫರ್ ಮಾಡಿದೆ ನಾನು. ಇವಾಗ ನಾವು ಮಸಾಲ ರುಬ್ಕೊಳ್ಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ನಿಮ್ಮ ಕನ್ಸಿಸ್ಟೆನ್ಸಿ ಮೇಲೆ ಅದು. ಬಾಯ್ಲ್ ಮಾಡೋಕ್ಕೆ ಎಷ್ಟು ಬೇಕಲ್ವಾ ಅಷ್ಟು ಎಣ್ಣೆ ಹಾಕೊಳ್ಳಿ. ಅದಕ್ಕೆ ನಾವು ಕಟ್ ಮಾಡಿ ತೊಗೊಂಡಿದ್ವಿ ಅಲ್ವಾ ಈರುಳ್ಳಿ, ಟೊಮ್ಯಾಟೊ ಎಲ್ಲ, ಅದನ್ನು ಒಂದೊಂದೇ ನೀಟಾಗಿ ಹುರ್ಕೊಳ್ತಾ ಬರೋಣ. ಓಕೆ, ಫಸ್ಟು ಇದು ಈರುಳ್ಳಿ ಟೊಮೆಟೊಗಿಂತ ಮೊದಲು ಈ ಹಸಿಮೆಣಸನ್ನು ಹುರ್ಕೊಂಡು ತೆಗೆದು ಬಿಡೋಣ. ಓಕೆ, ಇದೇನೆಂದರೆ ಹಸಿಮೆಣಸು ಈ ಉದ್ದುದ್ದು ಹಾಕ್ಕೊಳ್ಬೇಡಿ. ಅದಕ್ಕೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸಿಡಿಯತ್ತೆ, ಅಂದರೆ ಮುಖಕ್ಕೆ ಎರಚತ್ತೆ ಎಣ್ಣೆಲಿ ಹಾಕಿದ ತಕ್ಷಣ. ಸೊ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನೇ ಫ್ರೈ ಮಾಡಿ ತೆಗೆದು ಬಿಡೋಣ. ನೋಡಿದ್ರಾ? ಇದು ನಮ್ಮ ಕಡೆ ನಾವು ಹೆಂಗೆ ಮಾಡ್ತೀವಿ ಬಸ್ಸಾರನ್ನ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಎಸ್, ಇದು ಆಯಿತು. ಇಷ್ಟಾದರೆ ಸಾಕು. ಇದು
ಸ್ವಲ್ಪ ಹಸಿಮೆಣಸು ಹುರಿಯುವಾಗ ಹುಷಾರಾಗೆ ಹುರಿಕೊಳ್ಬೇಕು. ಅದರಲ್ಲೂ ನಂತರ ಬೆಂಕಿ ಗಿಂಕಿಗೆ ಸ್ವಲ್ಪ ಹೆದರ್ಕೊಳ್ಳೋರಾದರೆ ನೀವು ಸ್ವಲ್ಪ ಎಚ್ಚರದಿಂದನೇ ಮಾಡ್ಬೇಕಂತೀನಿ ನಾನು ಇದನ್ನು. ಇಷ್ಟಾದರೆ ಸಾಕು. ಇದು ಹಸಿಮೆಣಸು ಇದು ತೆಗೆದುಬಿಡ್ತೀನಿ ನಾನು. ಇದು ತೆಗೆದು ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನ ಮ್ಯೂಸಿಕ್ ಬರುತ್ತೆ, ಸಾರಿ ಫಾರ್ ದಟ್. ಎಸ್, ಇವಾಗ ಲಿನೋ ಬಿ ಕ್ವೈಟ್. ಇವಾಗ ಅದೇ ಬಾಣಲೆಗೆ ಅದೇ ಎಣ್ಣೆ ಇರಲಿ, ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, 1 ಈರುಳ್ಳಿ 2 ಟೊಮೆಟೊ. ಈರುಳ್ಳಿ ಹಾಕಿ ನೀಟಾಗಿ ಅದನ್ನು ಹುರ್ಕೊಳ್ಳಿ ಒಂದು 2 ಮಿನಿಟ್ಸು. ಇದಾದಮೇಲೆ ಅದಕ್ಕೆ ಟೊಮೆಟೊ ಹಾಕೋಣ. ಈರುಳ್ಳಿ ಇಷ್ಟಾದರೆ ಸಾಕು. ಈಗ ಅದಕ್ಕೆ ಟೊಮೆಟೊ ಹಾಕೊಳ್ಳೋಣ. 2 ಟೊಮೆಟೊ, 1 ಈರುಳ್ಳಿ 2 ಟೊಮೆಟೊ. ಓಕೆ, ಒಂದು ಹಾಫ್ ಬೌಲ್ ಆಗೋಷ್ಟು ಹಸಿ ಕೊಬ್ಬರಿ ಅಂತೀವಲ್ಲ ಅದು. ಇದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಮೆತ್ತಗಾಗಲಿ ಅದೆಲ್ಲ. ಆಲ್ರೆಡಿ ಹಸಿಮೆಣಸಿಕಾಯಿ ಮಾಡಿ ತೆಗೆದಾಯಿತು. ಇವಾಗ ಈರುಳ್ಳಿ ಟೊಮೆಟೊ, ಇದು ಟೊಮೆಟೊ ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ. ನಂತರ ಅದಕ್ಕೆ ಏನೆಲ್ಲ ಸೇರಿಸೋದು ನೋಡ್ತಾ ಹೋಗೋಣ. ಇದು ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಶಿಯಂ ರಿಚ್ ಕಂಟೆಂಟ್ ಇದು ನುಗ್ಗೆ ಸೊಪ್ಪು. ಯಾರಿಗೆಲ್ಲ ಅವೈಲೇಬಲ್ ಇರುತ್ತೆ, ಸಿಕ್ಕತ್ತೆ. ಹಳ್ಳಿಲಿರೋಗಂತೂ ನೋ ಇಶ್ಯೂ ಅಲ್ವಾ, ಹಳ್ಳೀಲಿ ಇದ್ದೇ ಇರುತ್ತೆ. ನುಗ್ಗೆ ಮರ ಎಲ್ಲರೂ ಬೆಳೆಸಿರ್ತೀರ, ತೊಗೊಂಡು ಮಾಡಿಕೊಂಡು ತಿನ್ನಿ, ತುಂಬ ಹೆಲ್ದಿ ಅದು. ನಮಗೆ ಅದೆಲ್ಲ ಮಾಡ್ಲಿಕ್ಕೆ ಬರಲ್ಲಪ್ಪ, ಇಷ್ಟ ಇಲ್ಲ ಅನ್ನೋರಾದರೆ ಅಟ್ಲೀಸ್ಟ್ ಅದನ್ನು ಜಸ್ಟ್ ನುಗ್ಗೆ ಹೂವನ್ನು ನೀರಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಿ ಆ ನೀರನ್ನು ಶೋಧಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಕುಡೀರಿ. ಅದು ಇದಿರೋರಿಗೆ, ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಮತ್ತು ಹಾರ್ಟ್ ಪ್ರಾಬ್ಲಮ್, ಬೈಪಾಸ್ ಸರ್ಜರಿ ಅಂತೆಲ್ಲ ಆಗಿರುತ್ತೆ ಅಲ್ವಾ, ಸ್ಟಂಟ್ಸ್ ಎಲ್ಲ ಕೂರಿಸಿರ್ತಾರೆ. ಆ ಥರದವರು ಕೂಡ ಈ ಒಂದು ನುಗ್ಗೆ ಸೊಪ್ಪಿನ ಹೂವಿನ ಜ್ಯೂಸನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿನೇ ಇದಕ್ಕೆ ನುಗ್ಗೆ ಸೊಪ್ಪಿಗೆ ಆರೋಗ್ಯದ ಕಣಜ ಅಂತ ಹೇಳೋದು. ಸೊ ಸಾಧ್ಯವಾದರೆ ಮಾಡ್ಕೊಳ್ಳಿ, ಹಳ್ಳಿಲಿರೋರಿಗಂತೂ ಇದ್ದೇ ಇರುತ್ತೆ, ಟ್ರೈ ಮಾಡಿ. ಓಕೆ, ಎಸ್, ಇದು ಸ್ವಲ್ಪ ಫ್ರೈ ಆಗಲಿ, ನಾನು ಮಾಡಿ ಆಮೇಲೆ ತೋರಿಸ್ತೀನಿ. ಇವಾಗ ಈ ನೀರು ಇಟ್ಟಿದ್ದೀವಲ್ವ, ಎಸ್, ಅದು ಕೂಡ ಬಾಯ್ಲಿಗೆ ಬಂತು, ಅದು ಕೂಡ ಕುದೀತಿದೆ. ಈ ಸಮಯದಲ್ಲಿ ಅದಕ್ಕೆ ನಾವು ನೆನೆಸಿ ಇಟ್ಟಿದ್ವಲ್ಲ 4 to 6 hours, ಆ ತೊಗರಿಬೇಳೆನ ಆ್ಯಡ್ ಮಾಡೋಣ. ಓಕೆ, ಹಾಕಿಬಿಟ್ಟು ಅದು ಒಂದು ಕುದಿ ಬರಲಿ. ಓಕೆ, ಅದು ಜಸ್ಟ್ ಒಂದು ಕುದಿ ಬರಲಿ. ಎಸ್, ಇದನ್ನು ಹಾಕಿ ಇದು ಒಂದು ಕುದಿ ಬರಲಿ. ಓಕೆ, ನೀರು ಬಾಯ್ಲ್ ಆಗುವಾಗ ನೆನೆಸಿರೋವಂಥ ತೊಗರಿಬೇಳೆನ ಹಾಕೋದು. ಇದ್ರ ಬದಲು ನೀವು ಬೇಕಾದರೆ ನೆನೆಸಿರೋ ಹೆಸರು ಕಾಳು ಕೂಡ ಹಾಕ್ಬೋದು. ಇದು ಒಂದು ಕುದಿ ಬರಲಿ. ಒಂದು ಕುದಿ ಬಂದ ತಕ್ಷಣ ಆ ಸೊಪ್ಪನ್ನು ಮತ್ತು ಉಪ್ಪನ್ನ ಹಾಕೋಣ ಇದಕ್ಕೆ. ಓಕೆ, ಅದು ಚೆನ್ನಾಗಿ ಒಂದು ಕುದಿ ಬರಲಿ. ಅಷ್ಟರಲ್ಲಿ ಇದೇನಾಗಿದೆ ನೋಡೋಣ. ಎಸ್, ಇದು ಕೂಡ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಈ ಸಮಯದಲ್ಲಿ ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ವಿ ಅಲ್ವಾ, ಅದನ್ನು ಹಾಕೋಣ. ಅದರೊಟ್ಟಿಗೆ ಕಾಯಿ ತೊಗೊಂಡಿದ್ವಿ ಅಲ್ಲ, ಹಸಿಕಾಯಿ ಒಂದು ಅರ್ಧ ಬೌಲಷ್ಟು ಅಷ್ಟೇ ಸಾಕು, ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಹಸಿಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಜಸ್ಟ್ 1 ಮಿನಿಟ್ ಇದನ್ನು ಫ್ರೈ ಮಾಡಿ ತೆಗೆದು ಬಿಡೋಣ. ಎಸ್, ಈಗ ಎಸ್, ಈ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸು, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಏನಿಲ್ಲ, ಇದರಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊಬ್ಬರಿ. ಓಕೆ, ಇಷ್ಟಿದೆ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಂಡ್ವಿ, ಅದು ಕೂಡ ಒಂದು ಕುದಿ ಬಂತು. ಎಸ್, ಈಗ ಅದಕ್ಕೆ ಸೊಪ್ಪು ಹಾಕೋಣ. ಇದನ್ನು ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇಷ್ಟೇ ಹಾಕೋದು, ಇದಕ್ಕೆ ಅರ್ಧ ಪೇಸ್ಟ್ ಮಾಡಿ ಆಮೇಲೆ ಬೆಂದಿರೋಂಥ ಸೊಪ್ಪನ್ನು ಹಾಕಿ ಪೇಸ್ಟ್ ಮಾಡಬೇಕು. ಓಕೆ, ಮಿಕ್ಸಿ ಮಾಡಬೇಕು, ನಾನು ತೋರಿಸ್ತೀನಿ. ಎಸ್, ಇವಾಗ ಇದು ಕೂಡ ಒಂದು ಕುದಿ ಬಂತು. ಈಗ ಬೇಳೆ ಒಂದು ಕುದಿ ಬಂದ ತಕ್ಷಣ ಇದು ಒಂದು ಕುದಿ ಬರೋದು ಅರ್ಥ ಇದು ಆಲ್ರೆಡಿ ಅರ್ಧ ಬೆಂದಿದೆ ಅಂತಲೇ. ಓಕೆ, ಇವಾಗ ವಾಶ್ ಮಾಡಿರೋ ಅಂಥ ಇದನ್ನು ಸ್ವಲ್ಪ ಉಪ್ಪು ಹಾಕಿನೇ ವಾಶ್ ಮಾಡಿಬಿಡಿ. ನೀವು ವಾಶ್ ಮಾಡುವಾಗ ಒಳ್ಳೆ ನೀರಲ್ಲಿ ವಾಶ್ ಮಾಡ್ತೀವಲ್ವ, ಆಗ ಉಪ್ಪನ್ನು ಹಾಕಿನೇ ವಾಶ್ ಮಾಡಿ. ಎಸ್, ಈಗ ಇದನ್ನು ಸೇರಿಸೋಣ. ಸೇರಿಸಿ ಇದಕ್ಕೆ ಎಷ್ಟು ಬೇಕು ಅಲ್ವಾ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರ್ಸೋಣ. ಇದು ಕೂಡ ಆ ಬೇಳೆ ಒಟ್ಟಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಏನು ಮಾಡಿ, ನೀವು ಸಾಲ್ಟ್ ಹಾಕಿ, ಅದಕ್ಕೆ ಎಷ್ಟು ಬೇಕು ಅಲ್ವಾ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಸಾಲ್ಟ್ನ ಹಾಕೋಣ. ಎಸ್, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಚೆನ್ನಾಗಿ ಬೇಯಲಿ. ಇದು ಚೆನ್ನಾಗಿ ಬಾಯ್ಲ್ ಆಯಿತು ಅನ್ನೋದಾದರೆ, ಈಗ ಆಲ್ರೆಡಿ ಅದು ಬೇಳೆ ಅರ್ಧ ಬೆಂದಿರತ್ತೆ.
ಇನ್ನು ಒಂದು 2 ಅಥವಾ 3 ಕುದಿ ಬಂದುಬಿಟ್ರೆ ಕರೆಕ್ಟಾಗಿ ಇದು ಬೆಂದ್ಕೊಳ್ಳುತ್ತೆ. ಆಮೇಲೆ ಇದನ್ನು ಸ್ಟ್ರೈನ್ ಮಾಡೋಣ. ಓಕೆ, ನೆಕ್ಸ್ಟ್ ಏನು ಮಾಡೋದು ಹೇಳ್ತೀನಿ ನಾನು. ಅದು ಒಂದು ಅಥವಾ 2 ಕುದಿ ಚೆನ್ನಾಗಿ ಬೇಯಲಿ. ಇದು ಚೆನ್ನಾಗಿ ಈಗ ಕುದೀತಾ ಇದೆ. ಸೊಪ್ಪು ಹಾಕಿದ ಮೇಲೆ ಕೂಡ ಇದು ಒಂದು ಕುದಿ ಬಂತು. ಎಸ್, ಹಾಂ, ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಲಿ ಇದು. ಓಕೆ, ಹಾಂ, ಇನ್ನೊಂದು 2 ಮಿನಿಟ್. ಹಾಂ, ಇವಾಗ ಇಷ್ಟಾದರೆ ನೋಡಿ ನೀವು. ಎಸ್, ಇಷ್ಟಾದರೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ ನಿಮಗೆ. ಹಿಂಗೆ ಮಾಡಿದ್ರೆ ಹಿಂಗೆ 2 ಪೀಸ್ ಆಗುತ್ತೆ ಅದು ಲೀವ್ಸು. ಮತ್ತು ಬೇಳೆ ಅಂತೂ ಆಲ್ರೆಡಿ ಬೆಂದಾಗಿದೆ, ನಿಮಗೆ ಗೊತ್ತಾಗುತ್ತೆ. ಎಸ್, ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಂಬೇಡೋಣ. ಇವಾಗ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ನಾವು ಅದನ್ನು ಸ್ಟ್ರೈನ್ ಮಾಡ್ಕೊಂಬೇಡೋಣ. ಓಕೆ, ಅದು ಬಸ್ಕೊಂಬೇಡೋಣ. ನೀರು ಸಪ್ರೇಟ್ ಆಗುತ್ತೆ, ಹಾಗೆಯೇ ಸೊಪ್ಪು ಕೂಡ ಸಪ್ರೇಟ್ ಆಗಿಬಿಡುತ್ತೆ. ಸೊಪ್ಪು ಮತ್ತು ನೀರು 2 ಕೂಡ ಸಪ್ರೇಟ್ ಆಗಿಬಿಡುತ್ತೆ. ಸಪ್ರೇಟ್ ಮಾಡ್ಕೊಳ್ಳಿ ನೀವು. ಎಸ್, ಮಗ ಆವಾಜ್ ಆಗ್ತಿದ್ದಾನೆ ಅದು ಇದು ಅಂದ್ಕೊಂಡು. ಎಸ್, ನೋಡಿ ಇವಾಗ ಇದು ಕೂಡ ಸಪ್ರೇಟ್ ಆಯಿತು. ಕೆಳಗಡೆ ಸಾಂಬಾರಿಗೆ, ಬಸ್ಸಾರಿಗೆ, ಆ್ಯಂಡ್ ಇಲ್ಲಿ ಮೇಲೆ ಕೂಡ ಸೊಪ್ಪು ಸಪ್ರೇಟ್ ಆಯಿತು. ಇವಾಗ ಇದು ಸೊಪ್ಪನ್ನು ಒಗ್ಗರಣೆ ಮಾಡೋಣ. ಅಲಾಂಗ್ ವಿತ್ ದಟ್ ಬಸ್ಸಾರು ಕೂಡ ಮಾಡೋಣ. ಓಕೆ, 1 ಬೈ 1 ಪ್ರೋಸೆಸ್ ನೋಡ್ತಾ ಹೋಗೋಣ. ಇವಾಗ ಇದು ಸಪ್ರೇಟ್ ಆಯಿತು. ಬನ್ನಿ ಖಾರ ರುಬ್ಕೊಂಬಂದುಬಿಡ್ತೀನಿ. ಇವಾಗ ಈ ಹುರ್ಕೊಂಡಿರೋದೆಲ್ಲ ಇತ್ತು ಅಲ್ವಾ, ಫ್ರೈ ಮಾಡ್ಕೊಂಡಿರೋದು, ಅದ್ರ ಜೊತೆಯಲ್ಲಿ ಇದನ್ನು ಅರ್ಧ ಮಿಕ್ಸಿ ಮಾಡಿ ಆಮೇಲೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಈಗ ಬಸ್ಕೊಂಡ್ವಲ್ವಾ ಆ ಸೊಪ್ಪನ್ನು ಸೇರಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಎಸ್, ಬನ್ನಿ ಇವಾಗ ಸಾಂಬಾರು ಮಾಡ್ಕೊಂಬಂದುಬಿಡೋಣ. ಬಸ್ಸಾರು. ಎಸ್, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಆಯಿಲ್ ಹಾಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಬಿಸಿ ಆದ ಕೂಡಲೇ ಅದಕ್ಕೆ ಒಣಮೆಣಸಿನಕಾಯಿ ಮತ್ತು ಅದರೊಟ್ಟಿಗೆ ಸಾಸಿವೆ. ಎಸ್, ಒಣಮೆಣಸು ಮತ್ತು ಸಾಸಿವೆನ ಹಾಕೋಣ. ಚೂರು ಸಾಸಿವೆ ಚಿಟಪಟ ಅಂತ ಅನ್ನಲಿ. ಅದನ್ನು ಚೂರು ಸೌಂಡ್ ಬರಲಿ. ಈಗ 1-2 ಕರಿಬೇವು ಹಾಕೊಳ್ಳೋಣ. ಹಾಕ್ಕೊಂಡು ಏನಿಲ್ಲ, ಇದಿಷ್ಟು ಆದ ತಕ್ಷಣ ಇದಕ್ಕೆ ಖಾರ ರುಬ್ಕೊಂಬಂದಿದ್ವಿ ಅಲ್ವ ನಾವು. ಎಸ್, ಈ ಪೇಸ್ಟ್ ಖಾರ ರುಬ್ಬಿದ್ವಿ ಅಲ್ವ, ಅದನ್ನು ಹಾಕೋಣ ಇದಕ್ಕೆ ಡೈರೆಕ್ಟ್ ಹಾಕಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದೊಂಚೂರು ಕುದಿಲಿ. ತುಂಬ ಏನು ಕುದ್ದು ಆಯಿಲೆಲ್ಲ ಆಚೆ ಬರಬೇಕು ಅಂತೆಲ್ಲ ಏನಿಲ್ಲ. ಯಾಕೆ ಅಂದರೆ ಇದೆಲ್ಲ ಫ್ರೈ ಮಾಡಿರೋದೆ ಅಲ್ಲ ನಾವು. ಸ್ವಲ್ಪ 1 ಆರ್ 2 ಮಿನಿಟ್ಸ್ ಅದು ಸ್ವಲ್ಪ ಇದಾದರೆ ಸಾಕು, ಬಾಯ್ಲ್ ಆದರೆ ಸಾಕು. ಎಸ್, ಈಗೇನು ಮಾಡೋಣ, ಇದಕ್ಕೆ ನಾವು ಬಸ್ತು ಇಟ್ಕೊಂಡಿದ್ವಿ ಅಲ್ವಾ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನ ಸೋಸಿರೋಂಥ ನೀರು, ಅಂದರೆ ನುಗ್ಗೆ ಸೊಪ್ಪನ್ನು ಬೇಯಿಸಿದ್ವಿ ಅಲ್ವಾ, ಆ ಬೇಯಿಸಿರೋ ನೀರು ಇದನ್ನು ಆ್ಯಡ್ ಮಾಡೋಣ. ಈಗ ಇದರಲ್ಲಿ ಆ್ಯಕ್ಚುಲಿ ನಾವೇನು ಮಾಡಿದ್ವಿ, ಉಪ್ಪನ್ನು ಹಾಕಿದ್ವಿ. ಸೊಪ್ಪು ಮತ್ತು ಇದನ್ನು ಮಾಡುವಾಗ ಉಪ್ಪು ಹಾಕಿದ್ವಿ. ಈಗ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ಇದನ್ನು ಉಪ್ಪನ್ನು ನೋಡ್ಕೊಳ್ಳಿ ಮತ್ತು ಇದ್ರ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಳಿ. ತೆಳ್ಳ ಬೇಕು ಅಂದರೆ ಇಷ್ಟು, ಇನ್ನು ಗಟ್ಟಿ ಬೇಕು ಅನ್ನೋ ಹಾಗಿದ್ರೆ ನೀವು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅಂದರೆ ಬೇಯಿಸುವಾಗ ಕಡಿಮೆ ಹಾಕ್ಕೊಳ್ಳಿ ಅಂತ. ಈಗ ಇದಕ್ಕೆ ಉಪ್ಪನ್ನು ನೋಡಿ ಚೆನ್ನಾಗಿ ಒಂದು ಕುದಿ ಬರೆಸ್ಬಿಡೋಣ. ನಮ್ಮ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಓಕೆ, ಎಸ್, ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಈಗ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಎಸ್, ಇದೆಲ್ಲ ನಾನು ಉಪ್ಪು ಎಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡೆ. ಆ್ಯಂಡ್ ಈಗ ಇದು ಚೆನ್ನಾಗಿ ಕುದಿಲಿ. ಓಕೆ, ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಅಲ್ಲಿವರೆಗೂ ನಾವೇನು ಮಾಡೋಣ, ಆ ಸೊಪ್ಪಿನ ಪಲ್ಯನ ನೋಡ್ಕೊಂಬಂದ್ಬಿಡೋಣ ಹೇಗೆ ಮಾಡೋದು ಅಂತ. ಎಸ್, ಇವಾಗ ಸಾಂಬಾರು ಕೂಡ ಕುದೀತಾ ಇದೆ, ಚೆನ್ನಾಗಿ ಬಾಯ್ಲಿಂಗ್ ಬಂದಿದೆ ಇದ್ರದ್ದು. ಎಸ್, ಇದು ಒಂದು 15 ಮಿನಿಟ್ಸ್, ಒಂದು 12 to 15 ಮಿನಿಟ್ಸು ಚೆನ್ನಾಗಿ ಇದನ್ನು ಕುದಿಸಿ.
ಆಮೇಲೆ ಇದು ಸಾರು ಆಯಿತು ಅಂತ, ಓಕೆ, ಬಸ್ಸಾರು ರೆಡಿ ಆಯಿತು ಅಂತ. ಎಸ್, ಇನ್ನೊಂದು 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸೋಣ. ಎಸ್, ಇವಾಗ ಸಾಂಬಾರು ಒಂದು 15 ಮಿನಿಟ್ಸು ಚೆನ್ನಾಗಿ ಕುದ್ದಿದೆ. ಎಸ್, ನೋಡಿ ನಮ್ಮದು ಬಸ್ಸಾಂಬಾರು ರೆಡಿ ಆಯಿತು. ಈಗ ಅದನ್ನು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಂಬಿಡೋಣ. ಓಕೆ, ಎಸ್, ಬನ್ನಿ ಇವಾಗ ಆ ಸೊಪ್ಪಿನ ಪಲ್ಯನ ಮಾಡ್ಕೊಂಬಿಡೋಣ. ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಷ್ಟೆಲ್ಲ ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೇಮ್ ನಾವು ಬೇರೆ ಥರ ಒಗ್ಗರಣೆ ಮಾಡ್ತೀವಲ್ಲ, ಸೇಮ್ ಅದೇ ಥರ, ಮತ್ತೇನು ಫರ್ಕಿಲ್ಲ ಇಲ್ಲಿ, ಅದೇ ಥರ ಮಾಡೋದು. ಎಸ್, ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಸಾಸಿವೆ, ಕರಿಬೇವು ಮತ್ತು ಹಸಿಮೆಣಸು. ಸಾಸಿವೆ ಕರಿಬೇವು ಹಾಕಿ ಅದರೊಟ್ಟಿಗೆ ಹಸಿಮೆಣಸು ಇವನ್ನು ಹಾಕಿ ಅದೊಂದು ಚೂರು ಫ್ರೈ ಆಗಲಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್, ಆನಿಯನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಎಸ್, ಅದು ಒಂದು 2 ಮಿನಿಟ್ಸ್ ಬಾಡಿಸಿದ ತಕ್ಷಣ ಟೊಮೆಟೊ ಹಾಕೊಳ್ಳೋಣ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಎಸ್, ಇದೊಂದು 2 ನಿಮಿಷ ನೀಟಾಗಿ ಆಯಿಲಲ್ಲಿ ಬಾಯ್ಲ್ ಆಗಲಿ. ಓಕೆ, ಇವಾಗ ಅದಕ್ಕೆ ಜಸ್ಟ್ ಒಗ್ಗರಣೆ ಹಿಡಿಲಿಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು. ಯಾಕೆಂದರೆ ಆಲ್ರೆಡಿ ನಾವು ಬೇಯಿಸುವಾಗ ಸೊಪ್ಪಿಗೆ ಹಾಕಿದ್ದೀವಿ, ಸೊಪ್ಪು ಕಾಳಿಗೇನು ಬೇಡ. ಈ ಒಗ್ಗರಣೆಗೆ ಸ್ವಲ್ಪ ಸಾಲ್ಟು. ಎಸ್, ಇದು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಕುಕ್ ಆಗಲಿ. ಎಸ್, ಟೊಮೆಟೊ ಇವಾಗ ಪೂರ ಮ್ಯಾಶ್ ಆಗ್ಲಿಕ್ಕೆ ಬಂದಿದೆ. ಈ ಹಂತದಲ್ಲಿ ಒಂದೇ ಒಂದು ಚಿಟಿಕೆ ಅಷ್ಟು ಹಿಂಗನ್ನ ಹಾಕಿ ಒಂದು ಮಿಕ್ಸ್ ಮಾಡೋಣ. ಟೊಮೆಟೊ ಕೂಡ ಆಲ್ರೆಡಿ ಮೆತ್ತಗಾಯಿತು. ಇವಾಗ ಹಿಂಗೆ ಹಾಕಿ 1 ಸೆಕೆಂಡ್ ಆದಮೇಲೆ, ಎಸ್, ನಾವು ಬೇಯಿಸಿ ಬಸ್ತು ಇಟ್ಕೊಂಡಿದ್ವಿ ಅಲ್ವಾ, ಆ ನುಗ್ಗೆ ಸೊಪ್ಪು ಮತ್ತು ಬೇಳೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಸೊಪ್ಪಿಗೆ ಮತ್ತು ಎಕ್ಸ್ಟ್ರಾ ಏನೂ ಸಾಲ್ಟ್ ಬೇಕು ಅಂತ ಅನಿಸಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಹಾಕಿರ್ತೀವಲ್ವಾ ಬೇಯಿಸುವಾಗ ನೀರಿಗೆ, ಸೊ ಅದೇ ಸಾಲ್ಟ್ ಹಿಡಿದಿರುತ್ತೆ. ಮತ್ತು ಇವಾಗ ಒಗ್ಗರಣೆ ಕೂಡ ಹಾಕಿದ್ದೀವಲ್ಲ, ಏನಫ್ ಸಾಕಾಗತ್ತೆ. ನೀವು ಈ ಟೈಮಲ್ಲಿ ನೋಡ್ಕೊಳ್ಳಿ. ಎಸ್, ಇದೊಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 2 to 3 ಮಿನಿಟ್ಸ್ ಅದು ಸ್ವಲ್ಪ ಬಾಯ್ಲ್ ಆಗಲಿ. ಓಕೆ, ಅದ್ರದ್ದು ಒಗ್ಗರಣೆ ಜೊತೆ ಅದು ಹೊಂದ್ಕೊಳ್ಳಿ. ಸೊಪ್ಪು ಆಲ್ರೆಡಿ ಎಲ್ಲ ಬಾಯ್ಲ್ ಆಗಿರೋದೆ, ಬೇಳೆ ಆಗಲಿ ಸೊಪ್ಪಾಗಲಿ ಎಲ್ಲದು ಬಾಯ್ಲ್ ಆಗಿದೆ. ಒಂದು 2 to 3 ಮಿನಿಟ್ಸ್ ಅದು ಒಗ್ಗರಣೆ ಜೊತೆಯಲ್ಲಿ ಸ್ವಲ್ಪ ಸೆಟ್ ಆಗಲಿ ಅದು. ಓಕೆ, ಎಸ್, ಇವಾಗ ಇದು ಒಂದು 2 ಮಿನಿಟು ಚೆನ್ನಾಗಿ ಹೊಂದ್ಕೊಂಡಿದೆ ಒಗ್ಗರಣೆ ಜೊತೆಯಲ್ಲಿ. ಈಗ ಮುಗೀತು. ಲಾಸ್ಟಲ್ಲಿ ಕೊಬ್ಬರಿ ತುರಿ, ಕಾಯಿ ತುರಿನ ಹಾಕ್ಬಿಟ್ಟು ಒಂದೇ 1 ಸೆಕೆಂಡ್ ಅಲ್ಲಾಡಿಸಿ ಆಫ್ ಮಾಡಿಬಿಟ್ರೆ ನಮ್ಮದು ಸೊಪ್ಪು ಕೂಡ ರೆಡಿ ಆಗತ್ತೆ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಆಫ್ ಮಾಡಿಬಿಡೋಣ. ಎಸ್, ಹೇಗೆ ಕಾಣಿಸ್ತಿದೆ? ವಿಡಿಯೋ ಸ್ವಲ್ಪ ಲೆಂದಿಯಾಗಿದೆ, ಸಾರಿ. ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್ನು ನಾನು ತೋರಿಸಿದ್ದೀನಿ. ಬಿಗಿನರ್ಸ್ ಯಾರಾದರೂ ಬಸ್ಸಾರು ಮಾಡ್ಕೊಳ್ಳಿ, ಮಲೆನಾಡು ಕಡೆ ಇರೋದ್ರೆ ನೋ ಇಶ್ಯೂ, ಅವರಿಗೆಲ್ಲ ಬಂದೇ ಬಿಟ್ಟಿರುತ್ತೆ, ಅವ್ರ ಮಮ್ಮಿರೆಲ್ಲ ಮಾಡೋದು ಅಜ್ಜಿರೆಲ್ಲ ಮಾಡೋದು ನೋಡ್ಕೊಂಡಿರ್ತಾರೆ. ಬಟ್ ಮಲೆನಾಡು ಸೈಡ್ ಅವ್ರು ಆಗಿರಲ್ಲ ಅನ್ನೋದಾದರೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದ್ದೀನಿ, ಸ್ವಲ್ಪ ಲೆಂದಿಯಾಗಿ ಎಲ್ಲ ಪ್ರೋಸೆಸ್ನು ಕೂಡ ತೋರಿಸಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂದಿಯಾಗಿದೆ, ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಎಸ್, ಈಗ ರೆಡಿ ಆಯಿತು ನಮ್ಮ
ಸೊಪ್ಪು ಕೂಡ. ರೆಡಿ ಆಯಿತು ನಮ್ಮ ಬಸ್ಸಾರ್. ಆ್ಯಂಡ್ ಅದರೊಟ್ಟಿಗೆ ನುಗ್ಗೆ ಸೊಪ್ಪು. ಓಕೆ, ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಬಸ್ಸಾರು. ಓಕೆ, ಇದನ್ನು ಹಿಂಗೆ ಬಡಿಸಿದ್ರೆ ಇಂಟ್ರೆಸ್ಟ್ ಇರಲ್ಲ. ಓಕೆ, ಹೆಂಗೆ ಬಡಿಸ್ಬೇಕು ತೋರಿಸ್ತೀನಿ. ಎಸ್, ಈ ಬಸ್ಸಾರನ್ನ ಮುದ್ದೆ ಜೊತೆ ತಿಂದ್ರೇ ಮಜಾ. ಓಕೆ, ಯಾರೆಲ್ಲ ಮುದ್ದೆ ಪ್ರಿಯರಿದ್ದೀರಾ ಕಮೆಂಟ್ ಮಾಡಿ. ಎಸ್, ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ಅದರೊಟ್ಟಿಗೆ ನಮ್ಮ ಈ ಬಸ್ಸಾರನ್ನ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ನುಗ್ಗೆ ಸೊಪ್ಪನ್ನು ಇಟ್ಕೊಂಡು ಊಟ ಮಾಡ್ತಿದ್ರೆ ಅಮೃತ. ಯಾರೆಲ್ಲ ಇದನ್ನು ಟೇಸ್ಟ್ ಮಾಡಿದ್ದೀರಾ ಮರೀದೇನೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲಿಯೋಲಿನೋ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಟ್ಟಿದ್ದೀನಿ ನೋಡೋಣ. ಮುದ್ದೆ ತುಂಬ ದಿನ ಆದಮೇಲೆ ಮುದ್ದೆ ಮಾಡಿದ್ದೀನಿ ಇವತ್ತು. ನುಗ್ಗೆ ಸೊಪ್ಪು ಇತ್ತು ಅಂತ ಹೇಳಿಬಿಟ್ಟು ನೋಡೋಣ ಏನು ಹೇಳ್ತಾಳೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಮಗನೆ. ಸೊಪ್ಪು ನೋಡಪ್ಪ. ಟೇಸ್ಟಿ, ಥ್ಯಾಂಕ್ ಯು. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ನನ್ನ ಈ ಪುಟ್ಟ ಪ್ರಯತ್ನ ಇಷ್ಟ ಆಗಿದ್ದರೆ ದಯವಿಟ್ಟು ಲಿಯೋಲಿನೋ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.